हेमंत बिस्वा शर्मा के खिलाफ दलित युवा ब्रिगेड का हल्ला बोल। नमस्कार, मैं हूं आपका होस्ट अली हैदर और आप देख रहे हैं गुलबर्गा 4K न्यूज HD, गुलबर्गा का सबसे फास्ट न्यूज चैनल जो दिखाए सच्ची और सही खबर। कलबुर्गी से एक बड़ी खबर निकलकर सामने आ रही है, जहां सियासत के गलियारों में भारी उबाल देखने को मिल रहा है। असम के मुख्यमंत्री हेमंत बिस्वा शर्मा के एक बयान ने कर्नाटक में गुस्से की आग भड़काई है। दलित युवा ब्रिगेड ने उठाया है विरोध का झंडा। आइए देखते हैं क्या है पूरा मामला। कलबुर्गी की धरती पर आज नाराजगी की लहर है। मामला जुड़ा है कांग्रेस अध्यक्ष और राज्यसभा में विपक्ष के नेता डॉक्टर मल्लिकार्जुन खड़गे से। दलित युवा ब्रिगेड ने एक आधिकारिक पत्र जारी कर असम के मुख्यमंत्री हेमंत बिस्वा शर्मा पर तीखा हमला बोला है। उनका कहना है कि शर्मा ने खड़गे जी के खिलाफ जो निंदनीय बयान दिया है, वह सिर्फ एक नेता का अपमान नहीं बल्कि पूरे दलित समुदाय की तौहीन है। ब्रिगेड का कहना है कि खड़गे जी ने 50 सालों तक देश की सेवा की है। वह एक वरिष्ठ राजनेता हैं। व्यक्तिगत हमला। हेमंत बिस्वा शर्मा के शब्दों को व्यक्तिगत गौरव पर चोट बताया गया है। पत्र में RSS और बीजेपी पर निशाना साधते हुए कहा गया है कि एक तरफ वे दलित प्रेम दिखाते हैं और दूसरी तरफ उनके बड़े नेताओं का अपमान करते हैं। दलित युवा ब्रिगेड ने साफ कर दिया है, यह सिर्फ एक पत्र नहीं, एक चेतावनी है। उन्होंने मांग की है कि हेमंत बिस्वा शर्मा को अपने शब्दों के लिए बिना शर्त माफी मांगनी होगी। अगर माफी नहीं मांगी गई तो आने वाले दिनों में उग्र आंदोलन शुरू किया जाएगा। इस पत्र की प्रतियां देश के राष्ट्रपति, प्रधानमंत्री और राज्यपाल तक को भेज दी गई हैं। सियासत में बयानबाजी कोई नई बात नहीं, लेकिन जब बात इज्जत और सम्मान पर आ जाए तो मामला संगीन हो जाता है। अब देखना यह है कि क्या असम के मुख्यमंत्री इस पर कोई सफाई देते हैं या फिर कलबुर्गी से शुरू हुई यह आग पूरे देश में फैलेगी। ಮುಖ್ಯಮಂತ್ರಿ ಆಗಿರತಕ್ಕಂತ ಬಿಸ್ವಾಸ್ ಅವರು ಏನು ನಮ್ಮ AICC ಅಧ್ಯಕ್ಷರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದು ಇಡೀ ನಮ್ಮ ದಲಿತ ಸಮುದಾಯಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಇದರ ಒಂದು ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ, ಇವರು ದಲಿತ ಸಮುದಾಯಕ್ಕೆ ಯಾವ ರೀತಿಯಾಗಿ ಮನಸ್ಮೃತಿಯಲ್ಲಿ ಚಾತುರ್ವರ್ಣದ ವ್ಯವಸ್ಥೆಯನ್ನು BJP ಹಾಗೂ RSS ಅಳವಡಿಸಿಕೊಂಡಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆ ನಿಟ್ಟಿನಲ್ಲಿ ಒಂದು ಶೂದ್ರ ಜಾತಿಗೆ ಸಂಬಂಧಪಟ್ಟವರು ಇಡೀ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನು ಸಹಿಸಕ್ಕಾಗದೆ ಅವರು ಏನು ಒಂದು ಉನ್ನತ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ, ಅದನ್ನು ಅವರು ಸಹಿಸೋದಿಲ್ಲ. ಆ ಸಹಿಸದೇ ಇರತಕ್ಕಂಥ ಒಂದು ರೀತಿ ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಹುಚ್ಚಿಡಿದಿದೆ ಅವರಿಗೆ ಅಂತ ಹೇಳುವ ಮೂಲಕ ಅವರ ಒಂದು ಮನಸ್ಥಿತಿಯನ್ನು ತೋರಿಸಿದೆ. ಈ ಮನಸ್ಥಿತಿ ಏನಿದೆ, ಇಡೀ ರಾಷ್ಟ್ರಾದ್ಯಂತ ಏನು ಶೋಷಿತರ ವರ್ಗಗಳಿದ್ದಾವೆ, ಎಲ್ಲ ಜನರಿಗೆ, ಎಲ್ಲ ದಲಿತ ಸಮುದಾಯಕ್ಕೆ ಒಂದು ತುಂಬಲಾಗದಂಥ ಒಂದು ನೋವಾಗಿದೆ. ಈ ನೋವಿಗೆ ಕೂಡಲೇ ಅವರು ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದೇ ಇದ್ದಂತಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಷ್ಟ್ರಾದ್ಯಂತ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರು ಬಿಜೆಪಿ ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ನಿಮ್ಮದೇ ಸಮಾಜದ ಮುಖಂಡರು, ಅವರು ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರು ಏನಿದ್ದಾರೆ, ಅವರು BJP RSSನ ಚಡ್ಡಿ ಹೊರೋಕ್ಕಿಂತ ಮುಂಚೆ, ತಲೆ ಮೇಲೆ RSSನ ಚಡ್ಡಿ ಹೊರೋಕ್ಕಿಂತ ಮುಂಚೆ ಅವರು ಒಬ್ಬ ದಲಿತ ಕುಟುಂಬದವರಾಗಿದ್ದರು. ಅವರು ದಲಿತ ಪರವಾಗಿದ್ದರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನು ಫಾಲೋ ಮಾಡ್ತಕ್ಕಂಥವ್ರಾಗಿದ್ದರು. ಯಾವತ್ತಿನ ದಿವಸ ಅವರು RSS ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡ್ರು, ಅವತ್ತಿನಿಂದ RSS ಐಡಿಯಾಲಜಿ ಏನಿದೆ ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ನಮ್ಮ ಸಮುದಾಯದವರು ಅಲ್ಲ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಸಾಮ್ ಏನು ಮುಖ್ಯಮಂತ್ರಿ ಇದ್ದಾನಲ್ಲ, ಅವರಿಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನಿದ್ದಾರಂತ. ಆಸಾಂ ಮುಖ್ಯಮಂತ್ರಿಯವರೇ, ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ಭಾರತ ದೇಶದ ಪ್ರಧಾನಮಂತ್ರಿ ಹೆದರ್ತಾರೆ, ಭಾರತ ದೇಶದ ಗೃಹ ಮಂತ್ರಿ ಹೆದರ್ತಾರೆ. ಮಲ್ಲಿಕಾರ್ಜುನ ಸಾದಾ ವ್ಯಕ್ತಿ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾದಾ ವ್ಯಕ್ತಿ ಅಲ್ಲ. ಮಲ್ಲಿಕಾರ್ಜುನ್ ಸಾಹೇಬ್ರು ಏನಾದರೂ ಒಂದು ಇಡೀ ಭಾರತದಲ್ಲಿ ಏನಾದರೂ ನಮಗೆ ಆಹ್ವಾನ ಕಟ್ಟರೆ ದಲಿತರಿಗೆ, ನೀನು ಆಸಾಮ್ದಾಗ ಉಳಿಯೋದಿಲ್ಲ ಅಂತ ಸಾಹೇಬರು ಇವತ್ತಿನ ನಮ್ಮ ಸಮಾಜದಲ್ಲಿ, ಇಡೀ ಭಾರತ ದೇಶದಲ್ಲಿ ಅವ್ರ ಹೆಸರಿದೆ. ಅದಕ್ಕಾಗಿ ಏನೋ ಎದ್ದೋ ತದ್ದೋ ಮಾತಾಡೋಕ್ಕೆ ಹೋಗಬಾರ್ದು. ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಭಾರತದಲ್ಲಿ ಸೆಕೆಂಡ್
ಖರ್ಗೆ ಸಾಹೇಬ್ರಂತಾರೆ, ಸಾರಿ ಮಲ್ಲಿಕಾರ್ಜುನ್ ಖರ್ಗೆಗೆ ಭಾರತದಲ್ಲಿ ಸೆಕೆಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ ದಲಿತ ಜನ. ಅದಕ್ಕಾಗಿ ಅಸ್ಸಾಂ ಮುಖ್ಯಮಂತ್ರಿ ತಿಳ್ಕೊಳ್ಬೇಕು, ಯಾರಿಗೆ ಏನು ಮಾತಾಡಬೇಕು, ಯಾರಿಗೆ ಹ್ಯಾಂಗೆ ಮಾತಾಡಬೇಕು. ನಮ್ಮದು ಏನ್ರಿ ಆಸ್ತಿ ಅದಲ್ಲ, ಬಾಬಾ ಸಾಹೇಬ್ ನಂತರ ಖರ್ಗೆ ಸಾಹೇಬ್ರೇ ದೇಶದಲ್ಲಿ. ಅದಕ್ಕಾಗಿ ಸ್ವಲ್ಪ ವಿಚಾರ ಮಾಡಬೇಕು. ನೀವೆಲ್ಲ RSS ತೇಲಿ, ಬಜರಂಗ್ ದಳದ ತೇಲಿ, ವಿಶ್ವ ಹಿಂದೂ ಪರಿಷತ್ ತೇಲಿ ನಡೆಯಲ್ಲ. ನೀವೇನು ಭೀ ನಾಟಕ ಮಾಡಬೇಕಾದ್ರೆ ನಡೆಯಲ್ಲ. ಯಾಕಂದರೆ ಬಾಬಾ ಸಾಹೇಬ್ರ ಜನ ನಿನಗೆ ಗೊತ್ತಿದೆ ಭೀಮಾ ಕೋರೆಗಾಂವ್ ಏನಿದೆ ಅಂತ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನಾದರೂ ನಿನ್ನ ಇನ್ನೊಂದು ಏನ್ರಿ ನಿನಗೆ ಅಂದ್ರೆ ಇಡೀ ದೇಶ ತುಂಬೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದಕ್ಕಾಗಿ ಇಂಥವೆಲ್ಲ ಮಾತಾಡೋದು ಬಿಡ್ರಿ. ಅನೇಕ BJPಯಲ್ಲಿ ಅನೇಕ ವಾಜಪೇಯಿದವರು ಇಸ್ ಅ ಗ್ರೇಟ್ ಇದ್ರು BJPದಲ್ಲಿ ವಾಜಪೇಯಿ. ಹಂಗಾಗೋದು ನೀವು ಕಲಿಬೇಕು. ನೀವೆಲ್ಲರಿ ಯದೋ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹೆಸರು ಮಸಿಬಳಂತ ಕೆಲಸ ಮಾಡಿದಿ ಮುಂದೆ ನಾವು ಆಸಾಮಕ್ಕೂ ಕೂಡ ಬರಬೇಕಾಗ್ತದೆ, ಗುಲ್ಬರ್ಗದಿಂದ ಆಸಾಮ್ ಕೂಡ. ಅದಕ್ಕಾಗಿ ಎಚ್ಚೆತ್ತಿಂದ ಇರಬೇಕಾಗ್ತದೆ. ನೀವು ಹಿಂಗೆ ಮಾಡಿ ನಿಮ್ಮ ತಲೆಯಾಗಿ ಇಟ್ಕೋ ಬಿಡ್ರಿ ನೀವು ಏನಿದ್ದೀರಪ್ಪ, ಓದ್ರಿ, ಕಾನೂನು ಓದ್ರಿ, ಪುಸ್ತಕ ಓದ್ರಿ, ಬಾಬಾ ಸಾಹೇಬ್ರ ಸಂವಿಧಾನ ಓದ್ರಿ. ಇದ್ದು ಬಿದ್ದು ಎಲ್ಲ ಖರ್ಗೆ ಸಾಹೇಬ್ರಿಗೆ, ಅವ್ರ ಮಗನಿಗೆ ಪ್ರಿಯಾಂಕ್ ಖರ್ಗೆಗ ಏನು ಪ್ರಿಯಾಂಕ್ ಖರ್ಗೆಗ ಏನು ಭೀ ಮಾತಾಡ್ತೀರಿ ಮನಸ್ಸು ಬಂದಂಗೆ ಯಾಕೆ ಮಾತಾಡ್ತೀರಿ ನೀವು ಏನು ನೀವು RSSದವರು ನಿಮ್ಮದು ರಿಜಿಸ್ಟರ್ ಇಲ್ಲ, ಏನಿಲ್ಲ. ನಾಗ್ಪುರದಾಗ ಈ ವರ್ಷ ನಿಮ್ಮದು ಆಟನೇ ನಡೆದಿಲ್ಲ. ನಾವು ಅಲ್ಲೇ ಇದ್ದೇವೆ ದೀಕ್ಷಾ ಭೂಮಿ ಬಲ್ಲಿ. ಅದಕ್ಕಾಗಿ ಇವೆಲ್ಲ ಬಿಡ್ರಿ. RSSದವರಾಗಲಿ, ವಿಶ್ವ ಹಿಂದೂ ಪರಿಷದವರಾಗಲಿ, ಬಜರಂಗ ದಳದವರಾಗಲಿ ಇವೆಲ್ಲ ನೌಟಂಕಿ ಆಟ ಬಂದ್ ಮಾಡಬೇಕು. ಮತ್ತೇನು ಗುಲ್ಬರ್ಗದಿಂದ ಇದು ಸಿರಿಪ್ ನಾವು ಎಲ್ಲ ಪ್ರೋಗ್ರಾಮ್ ಹೋಗಳೆಲ್ಲ ಜಮಾ ಆಗಿದ್ದೆವು. ಹಂಗೊಂದು ವೇಳೆ ರ್ಯಾಲಿ ಮಾಡಬೇಕಾದ್ರೆ ಗುಲ್ಬರ್ಗ ಪೂರ ಬಂದಿರ್ತದೆ. ನೀವು ಎಚ್ಚರದಿಂದ ಇರಬೇಕು ಅಸ್ಸಾಂ ಮುಖ್ಯಮಂತ್ರಿ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಬುದ್ಧ, ಜೈ